ಧರ್ಮಸ್ಥಳ ನಮಗೆ ಎಷ್ಟು ಗೊತ್ತು? ನೋಡೋಣ ಬನ್ನಿ. ಧರ್ಮಸ್ಥಳ ಹಿಂದೂಗಳ ದೇವಾಲಯ. ಅದು ಜೈನರ ಕೈಯಲ್ಲಿ ಯಾಕಿರಬೇಕು ಎಂದು ಹಲವಾರು ಹಿಂದೂಗಳು ಪ್ರಶ್ನಿಸುತ್ತಿದ್ದಾರೆ. ಮೊದಲನೆಯದಾಗಿ ಹೀಗೆ ಪ್ರಶ್ನಿಸುತ್ತಿದ್ದಾರೆ ಎನ್ನುವಲ್ಲೇ ನಮ್ಮ ಸಮಾಜ ಸೋಲಿದೆ. ಕಾರಣ, ಪಾರಂಪರಿಕ ಜ್ಞಾನವನ್ನು ಈಗಿನ ಯುವಜನತೆಗೆ ದಾಟಿಸುವ ಕೆಲಸ ಪರಿಣಾಮಕಾರಿಯಾಗಿ ಆಗಿಲ್ಲ ಎಂದಾಯಿತು. ಅದಕ್ಕೆ ಈ ಪೋಸ್ಟ್. ನಿಮಗೆ ಗೊತ್ತಿರಲಿ, ಧರ್ಮಸ್ಥಳ ನಿಜವಾದ ಧರ್ಮಸಂಗಮವಾದ ಕ್ಷೇತ್ರ. ಇಲ್ಲಿನ ದೇವರು ಮಂಜುನಾಥ, ಅಂದರೆ ಶಿವ. ಶೈವ ಪಂಥ ಶೈವರು, ಇದನ್ನು ಪೂಜೆ ಮಾಡುತ್ತಿರುವವರು ವೈಷ್ಣವರು. ಈ ದೇವಸ್ಥಾನದ ಆಡಳಿತ ಇರುವುದು ಜೈನರ ಕೈಯಲ್ಲಿ. ಎಲ್ಲೋ ಓದಿದ ನೆನಪು, 13-14ನೇ ಶತಮಾನದಲ್ಲಿ ಆ ಪ್ರದೇಶದಲ್ಲಿ ಧಾರ್ಮಿಕ ಸಂಘರ್ಷ ಏರ್ಪಟ್ಟಾಗ ಮಾಧ್ವಯತಿ ವಾದಿರಾಜರು ಕದ್ರಿಯಿಂದ ಶ್ರೀ ಶೈವ ದೇವಲಿಂಗವನ್ನು ತಂದು ಅಂದು ಕುಡುಮ ಪ್ರದೇಶದ ಆಳ್ವಿಕೆಯೊಂದಿಗೆ ಪ್ರಭಾವಶಾಲಿ ನ್ಯಾಯ ನಿಷ್ಠೆ ಧಾರ್ಮಿಕ ಆಚರಣೆಗೆ ಹೆಸರಾಗಿದ್ದ ಜೈನಮವಲಂಬಿ ಹೆಗ್ಗಡೆಯವರ ಆಡಳಿತದಲ್ಲಿ ಮಾಧ್ವರ ಪೌರೋಹಿತ್ಯದೊಂದಿಗೆ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ತುಳುನಾಡಿನಲ್ಲಿ ಧರ್ಮ ಸಾಮರಸ್ಯಕ್ಕೆ ಮುನ್ನುಡಿ ಬರೆದು ಆ ಪ್ರದೇಶಕ್ಕೆ ಧರ್ಮಸ್ಥಳ ಎಂದು ಹೆಸರಿಟ್ಟುದು ಎನ್ನುವುದು ಓದಿದ ಜ್ಞಾಪಕ. ಶೈವರು, ವೈಷ್ಣವರು, ಜೈನರು ಎಂಥ ಚಂದದ ಸಮ್ಮಿಲನ! ಇಂತಹ ಸಹೃದಯತೆ ಹಾಗೂ ಸಹಿಷ್ಣುತೆ ಇನ್ನಾವ ಧರ್ಮದ ಗುಂಪುಗಳಲ್ಲಿ ಕಾಣಲು ಸಾಧ್ಯ? ಇಂಥ ಒಂದು ವೈಶಿಷ್ಟ್ಯ ಸಂಪ್ರದಾಯ ಇರುವ ದೇವಸ್ಥಾನ ಈ ಧರ್ಮಸ್ಥಳ. ಭಾರತದ ನಾಗರಿಕತೆ ಬೆಳೆಯುತ್ತಾ ಬಂದ ಕಾಲದಿಂದಲೂ ಶೈವರು ವೈಷ್ಣವರ ನಡುವೆ ಬಹಳಷ್ಟು ಜಟಾಪಟಿಗಳು ನಡೆಯುತ್ತಾ ಬಂದಿದೆ. ಅದೆಷ್ಟೋ ದೇವಾಲಯಗಳು ಈ ಕಾರಣಕ್ಕಾಗಿ ಅಳಿದು ಹೋಗಿದೆ. ಹೀಗಿರುವಾಗ ಈ ಎರಡೂ ಪಂಥಗಳನ್ನು ಜೊತೆಗೂಡಿಕೊಂಡು ಜೈನರು ನಮ್ಮೊಂದಿಗೆ ಇಷ್ಟು ಬೆರೆತು ಹೋಗಿರುವಾಗ ಅವರನ್ನು ಬೇರೆ ಧರ್ಮ ಎಂದು ಗುರುತಿಸುವುದು ಸಣ್ಣತನವಾಗುತ್ತದೆ. ಇಷ್ಟಕ್ಕೂ ಜೈನರು ಅಲ್ಲೆಲ್ಲೋ ಸೌದಿ ಅರೇಬಿಯಾದಿಂದ ಬಂದವರಲ್ಲ ಸ್ವಾಮಿ. ನಮ್ಮದೇ ಹಿಂದೂ ಧರ್ಮದ ಕವಲು, ನಮ್ಮದೇ ನೆಲದಲ್ಲಿ ಅರಳಿದ ಧರ್ಮದವರು, ನಮ್ಮದೇ ಜೀವನ ಪದ್ಧತಿ ಸಂಪ್ರದಾಯ ಹೊಂದಿರುವವರು. ಜೈನರು ಎಂದು ಭೇದ ತೋರಿಸುವ ಮೂರ್ಖರು ಸ್ವಲ್ಪ ಇದನ್ನು ಅರ್ಥ ಮಾಡಿಕೊಳ್ಳಲಿ. ಇನ್ನು ಧರ್ಮಸ್ಥಳವನ್ನು ಮುಜರಾಯಿ ಇಲಾಖೆಗೆ ಸೇರಿಸಬೇಕು ಎನ್ನುವ ಕೂಗು ಈ ಹಿಂದೆಯೂ ಎದ್ದಿತ್ತು. 70ರ ದಶಕದಲ್ಲಿ ಈ ವಿಚಾರವಾಗಿ ಸೋಮೇಶ್ವರ ನಾಯಕ್ ಎನ್ನುವರು ಹೈಕೋರ್ಟ್ಗೆ ಹೋಗಿದ್ದರು. ಆ ಸಮಯದಲ್ಲಿ ಧರ್ಮಸ್ಥಳವನ್ನು ಸರ್ಕಾರದ ಸುಪರ್ದಿಗೆ ಕೊಡಲು ಬರುವುದಿಲ್ಲ. ಕಾರಣ, ಇದು ಹೆಗ್ಗಡೆ ಮನೆತನದ ದೇವರು. ಇದರಿಂದ ಬರುವ ಆದಾಯವನ್ನು ಅವರು ಸಾಮಾಜಿಕ ಕಾರ್ಯಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ. ಅದೂ ಅಲ್ಲದೆ ಮಂಜುನಾಥನ ಮೇಲೆ ಹಾಗೂ ಧರ್ಮಾಧಿಕಾರಿಗಳ ಮೇಲೆ ಕೋಟ್ಯಾಂತರ ಭಕ್ತರು ನಂಬಿಕೆ ಇಟ್ಟು ನಡೆದುಕೊಳ್ಳುತ್ತಿರುವುದರಿಂದ ಯಾವುದೇ ಕಾರಣಕ್ಕೂ ಮುಜರಾಯಿ ಇಲಾಖೆಗೆ ಸೇರಿಸಲು ಬರುವುದಿಲ್ಲ. ಹೆಗ್ಗಡೆಯವರ ಕುಟುಂಬದ ಸುಪರ್ದಿಯಲ್ಲೇ ಇರತಕ್ಕದ್ದು ಎಂದು ಹೈಕೋರ್ಟ್ ತೀರ್ಪು ನೀಡುತ್ತದೆ. ಮುಂದೆ ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟ್ನ ಈ ತೀರ್ಮಾನವನ್ನು ಎತ್ತಿ ಹಿಡಿಯುತ್ತೆ. ಹೀಗಾಗಿ ಧರ್ಮಸ್ಥಳವನ್ನು ಮುಜರಾಯಿ ಇಲಾಖೆಗೆ ಸೇರಿಸಬೇಕು ಎನ್ನುವುದು ಮುಗಿದ ವಿಚಾರ. ಇದರ ಬಗ್ಗೆ ಗೊತ್ತಿರದ ಇವತ್ತಿನ ಪೀಳಿಗೆಯ ಮನಸ್ಸಿಗೆ ಕಂಡಂತೆ ಟೀಕಿಸುತ್ತಿದ್ದಾರೆ. ಹಿಂದೂ ದೇವಾಲಯವನ್ನು ಜೈನರು ನೋಡಿಕೊಳ್ಳೋ ಬದಲು ಮುಜರಾಯಿ ಇಲಾಖೆಗೆ ಕೊಡಲಿ ಎಂದು ಮಹಾ ಬುದ್ಧಿವಂತರಂತೆ ಮಾತನಾಡುತ್ತಾರೆ. ಅಂಥವರಿಗೆ ಒಂದು ಮಾತು, ಒಂದು ದೇವಾಲಯ ಎಂದರೆ ಮಾಲಲ್ಲ. ಅದಕ್ಕೆ ಅದರದ್ದೇ ಆದ ಒಂದು ಪಾರಂಪರಿಕ ಅಸ್ತಿತ್ವ, ಸಂಪ್ರದಾಯಗಳು, ಪದ್ಧತಿ, ಪೂಜಾ ಮನೆತನ, ಪೂಜೆಗಳು, ವಿಧಿವಿಧಾನ, ನಿಯಮಗಳು ಎಲ್ಲ ಇರುತ್ತವೆ. ಅದೇ ಪ್ರಕಾರ ನಡೆದರೆ ಮಾತ್ರ ಅದಕ್ಕೊಂದು ಶಕ್ತಿ ಉಳಿದುಕೊಳ್ಳುತ್ತದೆ. ಇದ್ಯಾವುದರ ಕಲ್ಪನೆ, ಅಧ್ಯಯನ ಏನೂ ಇಲ್ಲದೆ, ಎಗ್ಗಿಲ್ಲದೆ ಕಮೆಂಟಿಸುವವರ ಬಗ್ಗೆ ಹುಟ್ಟಿರಲಿಲ್ಲ ಆಗ. ಧರ್ಮಸ್ಥಳಕ್ಕೆ 800 ವರ್ಷಗಳ ಇತಿಹಾಸವಿದೆ. ನಮ್ಮ ಮುತ್ತಜ್ಜನ ಮರಿಯಜ್ಜನೂ ಹುಟ್ಟಿರಲಿಲ್ಲ. ನಾವು ನಮ್ಮ ಮೂಗಿನ ನೇರಕ್ಕೆ ಕಂಡಿದ್ದಷ್ಟೇ ಸತ್ಯ ಎನ್ನುವುದು ಬೇಡ. ನಮ್ಮ ಇವತ್ತಿನ ಬದುಕು ಹೆಚ್ಚೆಂದರೆ 60-70 ವರ್ಷ. ಧರ್ಮಸ್ಥಳ ನಮ್ಮೆಲ್ಲರಿಗಿಂತ ಎಲ್ಲ ಥರದಲ್ಲೂ ಹಿರಿಯ. ಸಾಧ್ಯವಾದರೆ ಗೌರವಿಸೋಣ, ಇಲ್ಲದೇ ಇದ್ದರೆ ತೆಪ್ಪಗಿರೋಣ. ಜೀವನದಲ್ಲಿ ಇಷ್ಟೊಂದು ಅಸಹಾಯಕತೆಯ ಭಾವ ಯಾವತ್ತೂ ಕಾಡಿರಲಿಲ್ಲ. ನಮ್ಮ ಕಣ್ಣೆದುರೇ ನಮ್ಮ ಶಕ್ತಿಪೀಠಗಳು ಒಂದೊಂದಾಗಿ ನೆಲಸಮ ಮಾಡಲಾಗುತ್ತಾ ಇದ್ದರೂ ನಾವು ಅಸಹಾಯಕರು, ಕೈಲಾಗದವರು, ಹೇಡಿಗಳು. ತಿರುಪತಿಯಲ್ಲಿ ಲಾಡಿಗೆ ದನದ ಕೊಬ್ಬನ್ನು ಬೆರೆಸಿ ಮೆರೆದರು. ನಮ್ಮ ಹಿಂದೂಗಳು ಅದನ್ನು ಮರೆತರು. ರಾಮ ಮಂದಿರ ಆಗದಂತೆ ಏನೆಲ್ಲ ತಡೆದರು. ನಮ್ಮ ಹಿಂದೂಗಳು ಅಲಕ್ಷಿಸಿದರು. ಶಬರಿಮಲೆಯಲ್ಲಿ ಭಕ್ತರ ನಂಬಿಕೆಗೆ ಘಾಸಿ ಮಾಡಿದರು.
ಹಿಂದೂಗಳು ನಿದ್ದೆ ಮಾಡಿದರು. ಕಂಚಿಯನ್ನು ಬಿಡದೆ ಕಾಡಿದರು. ಹಿಂದೂಗಳು ಮಗ್ಗಲು ಹೊರಳಿಸಿದರು. ಗೋಕರ್ಣದಲ್ಲಿ ಮಹಾಬಲೇಶ್ವರನನ್ನೇ ರಾಜಕೀಯಗೊಳಿಸಿದರು. ಅದನ್ನು ನೋಡಿ ನಮ್ಮ ಹಿಂದೂಗಳೇ ಪಟಾಕಿ ಹೊಡೆದು ಸಂಭ್ರಮಿಸಿದರು. ಮೈಸೂರಿನ ಚಾಮುಂಡೇಶ್ವರಿಗೆ ಅಪಚಾರ ಮಾಡಲು ಬಂದರು. ಪ್ರತಾಪ್ ಸಿಂಹರ ಪ್ರತಿರೋಧಕ್ಕೆ ತಣ್ಣಗಾದರು. ದಸರಾ ಹಬ್ಬಕ್ಕೆ ಪರ್ಯಾಯ ಮಾಡುತ್ತೇವೆ ಎಂದು ಹೂಂಕರಿಸಿದರು. ಹಿಂದೂಗಳಿಂದ ಯಾವ ಪ್ರತಿರೋಧವಿಲ್ಲ. ಹೀಗೆ ಒಂದೊಂದೇ ದಾಳಿಗಳನ್ನು ಮಾಡುತ್ತಾ ಬಂದರಾದರೂ ಧರ್ಮಸ್ಥಳದ ಮೇಲಿನ ದಾಳಿ ಎಷ್ಟು ವ್ಯವಸ್ಥಿತ ಎಂದರೆ ಸಾಮಾನ್ಯ ಜನ ನಂಬಲಾಗದಷ್ಟು, ಅರ್ಥವಾಗದಷ್ಟು. ಒಬ್ಬ ಸಾಬಿಯ ರಿಸರ್ಚ್ ಇಲ್ಲದ ವಿಡಿಯೋವನ್ನು ನಂಬಿ ಸಾಕ್ಷಿಗಳಲ್ಲೇ ಇಲ್ಲದೆ ನಮ್ಮ ಹಿಂದೂಗಳೇ ನ್ಯಾಯ ಬೇಕು ನ್ಯಾಯ ಬೇಕು ಎಂದು ತಿರುಗಿಬಿದ್ದಿದ್ದಾರೆ. ಎಂತಹ ದುರಂತವಿದು! ನಮ್ಮ ಕಾಲಘಟ್ಟದಲ್ಲಿ ಇದನ್ನೆಲ್ಲ ನೋಡುವ ದುರ್ದೈವ. ನ್ಯಾಯ ಎಂದರೆ ಧರ್ಮಸ್ಥಳದ ದೇವಸ್ಥಾನಕ್ಕೆ ತಿಮರೋಡಿ ಹೇಳಿದಂತೆ JCB ಹತ್ತಿಸಿ ನೆಲಸಮ ಮಾಡುವುದಾ? ಅಣ್ಣಪ್ಪ ಮಂಜುನಾಥನ ವಿಗ್ರಹವನ್ನು ಒಡೆದು ಹಾಕಿ ಅಲ್ಲಿ ದೇವರಿಲ್ಲ ಎಂದು ನಿರೂಪಿಸುವುದಾ? ಯಾವುದೇ ಸಾಕ್ಷಿ ಆಧಾರವಿಲ್ಲದೆ ವೀರೇಂದ್ರ ಹೆಗ್ಗಡೆ ಕುಟುಂಬವನ್ನು ಗಲ್ಲಿಗೆ ಏರಿಸುವುದಾ? ಜೈನ ಸಮುದಾಯ ಹಾಗೂ ಹಿಂದೂಗಳ ನಡುವೆ ಬೆಂಕಿ ಹಚ್ಚಿದರೆ ನ್ಯಾಯ ಸಿಕ್ಕಿಂತೆಯೇ? ಧರ್ಮಸ್ಥಳಕ್ಕೆ ಭಕ್ತರು ಬರದಂತೆ ಮಾಡುವುದೇ ನ್ಯಾಯದ ಪ್ರತೀಕವ? ಇದರಲ್ಲಿ ಯಾವುದು ಮಾಡಿದರೆ ಸೌಜನ್ಯಳಿಗೆ ನ್ಯಾಯ ಸಿಕ್ಕಂತೆ? ಕಟ್ಟು ಕತೆಗಳು ಬಿಟ್ಟರೆ ಇದರಲ್ಲಿ ಯಾವುದೇ ಸಾಕ್ಷಿಗಳಿಲ್ಲ. ಅದನ್ನು ನಂಬುವ ಜನರ ಬಗ್ಗೆ ಅಸಹ್ಯ ಎನಿಸಲು ಪ್ರಾರಂಭಿಸಿದೆ. ಇನ್ನು ಆ ಗಿರೀಶ್ ಮಟ್ಟನ್ ತನ್ನ ಎಲ್ಲ ವಿಡಿಯೋದ ಹಿಂಭಾಗದಲ್ಲಿ RSSನ ಮತ್ತು ಭಾರತ ಮಾತೆಯ ಚಿತ್ರ, ವಾಜಪೇಯಿಯವರ ಚಿತ್ರ ಹಾಕಿಕೊಂಡು ಹಿಂದೂಗಳನ್ನು ಯಾಮಾರಿಸುವ ಪ್ರಯತ್ನವಂತೂ ಹಾಸ್ಯಾಸ್ಪದ. ಇವ ಯಾವತ್ತೂ ಹಿಂದೂ ಹೋರಾಟಗಾರನಾದ? ಯಾವತ್ತು RSSನ ಭಾಗವಾದ? ಸಾಕ್ಷಿ ಇದೆ ಅಂತ ಬೊಂಬಡ ಬಡಿದದ್ದು ಬಿಟ್ಟರೆ ಅದನ್ನು ಜಗತ್ತಿಗೆ ತೋರಿಸುವ ಯಾವ ಪ್ರಯತ್ನವೂ ಇಲ್ಲ. ಅಸಲಿಗೆ ಸಾಕ್ಷಿ ಇದ್ದರೆ ಅಲ್ವೇ? ಅನ್ಯ ಧರ್ಮೀಯರಿಗೆ ಇದರಲ್ಲಿ ಯಾಕೆ ಆಸಕ್ತಿ ಹೆಚ್ಚಾಗಿದೆ? ಮುಸ್ಲಿಂ ಪೇಜುಗಳು ಹಾಗೂ ಮುಸ್ಲಿಮರು ಧರ್ಮಸ್ಥಳದ ಬಗ್ಗೆ ರಾಜಾರೋಷವಾಗಿ ಪೋಸ್ಟ್ಗಳನ್ನು ಹಾಕುತ್ತಿದ್ದಾರೆ. SDPI, ವಾರ್ತಾಭಾರತಿಯಂತಹ ಗುಂಪುಗಳು ಧರ್ಮ ಒಡೆಯಲು ಸಿಕ್ಕ ಅವಕಾಶವನ್ನು ಕಳೆದುಕೊಳ್ಳಲು ತಯಾರಿಲ್ಲ. ಅದೇ ಅವರ ದರ್ಗಾದ ಅನಾಚಾರಗಳನ್ನು ವಿಡಿಯೋ ಮಾಡಿದರೆ ಕತ್ತರಿಸಿ ತರಲು ಪತ್ವಾ ಹೊಡಿಸುತ್ತಾರೆ. ನಮ್ಮ ಹಿಂದೆ ಅಸಂಖ್ಯಾತ ಮಬ್ಬು ಹಿಂದೂಗಳಿದ್ದಾರೆ ಎಂಬ ಧೈರ್ಯ ಇವರುಗಳು ಏನು ಮಾಡಿದರೂ ಹೇಸಲು ತಯಾರಿಲ್ಲದ ಪರಿಸ್ಥಿತಿಗೆ ಬಂದಿದ್ದಾರೆ. ಬುದ್ಧಿ ಇಲ್ಲದ ಹಿಂದೂಗಳೇ ಇವರ ಶಕ್ತಿ, ಇವರ ಅಸ್ತ್ರ. ಕ್ರಮೇಣ ಸೌಜನ್ಯಳಿಗೆ ನ್ಯಾಯ ಅನ್ನೋದು ಮರೆಯಾಗುತ್ತಾ ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗ್ಗಡೆಯ ನಾಶ ಮುನ್ನೆಲೆಗೆ ಬರುತ್ತಿದೆ. ದೊಡ್ಡ ಮುಖಗಳ ಪ್ರತಿರೋಧ ಇಲ್ಲದಿದ್ದರೂ ಪಾಪ ಕಿರಿಕೀರ್ತಿ, ವಸಂತ್ ಗಿಳಿಯಾರ್ ಅಂತವರು ತಕ್ಕ ಮಟ್ಟಿಗೆ ಪ್ರತಿರೋಧ ತೋರುತ್ತಿದ್ದಾರೆ. ನಿಜಕ್ಕೂ ಅವರ ಪ್ರತಿರೋಧವನ್ನು ನೋಡಿ ಮನಸ್ಸು ಕನಿಕರಿಸಿತು. ಹಿಂದೂಗಳೇ ಬೆಪ್ಪರಾಗಿ ತಿರುಗಿ ಬಿದ್ದಾಗ ಇವರಾದರೂ ಏನು ಮಾಡಲು ಸಾಧ್ಯ? ಇದೆಲ್ಲದರ ಮಧ್ಯೆ ಆದಷ್ಟು ಧರ್ಮಸ್ಥಳದ ಸುದ್ದಿ ಪ್ರಚಲಿತದಲ್ಲಿ ಇದ್ದು ತಮ್ಮ ತಪ್ಪುಗಳು ಮುಚ್ಚಿ ಹೋಗಲಿ ಎಂದು ರಾಜ್ಯ ಸರ್ಕಾರವೂ SIT ರಚಿಸಿ ದೂರದಿಂದ ಮಜಾ ನೋಡುತ್ತಿದೆ. ನಮ್ಮ ಧರ್ಮಸ್ಥಳವನ್ನು ನಾವು ಉಳಿಸಿಕೊಳ್ಳುತ್ತೇವಾ ಎನ್ನುವ ಆಲೋಚನೆ ನಿಮಗೂ ಬಂದಿರಬಹುದು ಅಲ್ಲವಾ?